ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ಉತ್ತರ ಕನ್ನಡ ಮತ್ತು ಕಾರವಾರ ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳ ವಿವರಗಳ ಬಗ್ಗೆ. ನಮ್ಮ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿಯವರು ಎಲ್ಲರೂ ಕೇಳಿರೋದು ಕಮೆಂಟ್ ಬಾಕ್ಸಲ್ಲಿ. ನಾನು ಅತಿ ಹೆಚ್ಚು ನೋಡಿದ್ದು ಉತ್ತರ ಕನ್ನಡ ಡಿಸ್ಟಿಕ್ ಮಾಡಿ ಸರ್, ಉತ್ತರ ಕನ್ನಡ ಡಿಸ್ಟಿಕ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ರು. ಹಾಗೆ ನಾನು ಇವತ್ತು ಉತ್ತರ ಕನ್ನಡ ಡಿಸ್ಟಿಕ್ ಬಗ್ಗೆ ಸಂಪೂರ್ಣವಾದ ಎಲ್ಲ ಮಾಹಿತಿಯ ಹುದ್ದೆಗಳ ವಿವರಗಳ ಬಗ್ಗೆ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಸಾಧ್ಯತೆ ಮಾಡ್ತೀನಿ. ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಂತ ಗೊತ್ತಲ್ಲ, ಹೋಗ್ಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಆಲ್ ಇಟ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳು ನೀವಿಗೆ ಮೊದಲು ಪಡಿಬೋದು. ಹಾಗೆ ನಾನು ತಿಳಿಸ್ತಕ್ಕಂಥ ಎಲ್ಲ ವಿವರಗಳ ಬಗ್ಗೆ ನೀವು ಮೊದಲನೇದಾಗಿ ತಿಳ್ಕೊಬೋದು. ಹಾಗೆ ನೆಕ್ಸ್ಟು ನೋಡಿ ಫ್ರೆಂಡ್ಸ್, FDA ಹುದ್ದೆಗಳು ಇಲ್ಲಿ ಖಾಲಿ ಇರ್ತಕ್ಕಂಥ ಸಾಧ್ಯತೆಗೆ ಇಲ್ಲಿ ಪೋಸ್ಟನ್ನು ಕರೀತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ನೆಕ್ಸ್ಟು KA ಡಿಪಾರ್ಟ್ಮೆಂಟಿಂದ 215 ಪೋಸ್ಟ್ಗಳು ಮತ್ತು 250ಕ್ಕೂ ಹೆಚ್ಚು ಪೋಸ್ಟ್ಗಳು ಇಲ್ಲಿ ಖಾಲಿ ಇರ್ತಕ್ಕಂಥ KS ಡಿಪಾರ್ಟ್ಮೆಂಟಿಂದ ಇಲ್ಲಿ ಕೂಡ ನಿಮಗೆ ಹುದ್ದೆಗಳು ಖಾಲಿದ್ದಾವೆ. ಎಲ್ಲರೂ ಸ್ಟಡಿ ವೆಲ್ ಮಾಡಿ. ನೆಕ್ಸ್ಟ್ ಇದೇ ತಿಂಗಳಲ್ಲಿ ಸಿವಿಲ್ ಪರೀಕ್ಷೆ ಕೂಡ ಇಲ್ಲಿ ಫಿಕ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸಿವಿಲ್ PC ನೀವು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಉತ್ತರ ಕನ್ನಡ ಜಿಲ್ಲೆ ಮತ್ತು ಕಾರವಾರ ಒಟ್ಟಾರೆಯಾಗಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಒಟ್ಟಾರೆಯಾಗಿ 80 ಹುದ್ದೆಗಳು ಖಾಲಿ ಇದ್ದು, ಇಲ್ಲಿ CRDRಗೆ 80 ಹುದ್ದೆಗಳು ಖಾಲಿ ಇದ್ದು ಮತ್ತು ಇದರ ವರ್ಗೀಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಇಲ್ಲಿ ನೋಡಿ, ಒಟ್ಟಾರೆಯಾಗಿ ಬಂದರೆ GM ಕ್ಯಾಟಗರಿ ಅವರಿಗೆ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ನೋಡಿ, GM ಕ್ಯಾಟಗರಿ ಒಟ್ಟಾರೆಯಾಗಿ 40 ಹುದ್ದೆಗಳು ಖಾಲಿ ಇದ್ದಾವೆ. ಇದು 1:1ಗೆ 40 ಕ್ಯಾಂಡಿಡೇಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟು ನಾವಿಲ್ಲಿ ಬಂದರೆ 1:5ಗೆ ಎಷ್ಟು ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದರೆ 200 ಕ್ಯಾಂಡಿಡೇಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ನೆಕ್ಸ್ಟು ಇಲ್ಲಿ GM ಕ್ಯಾಟಗರಿ ಅವರಿಗೆ ಇಷ್ಟೆಲ್ಲ ಇದನ್ನು ಮಾಡಿದ್ಮೇಲೆ ಇಲ್ಲಿ ವರ್ಗೀಕರಣದ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೇನೆ ನೋಡಿ. ಹಾಗೆ ಇಲ್ಲಿ ಕಟ್ ಆಫ್ ಲಿಸ್ಟ್ ಎಷ್ಟು ನಿಲ್ಲುವತಕ್ಕಂಥ ಸಾಧ್ಯತೆ ಇದೆ ಅಂತ ನಿಮಗೆ ಹೇಳ್ತಾ ಹೋದರೆ ಇಲ್ಲಿ ನೋಡಿ, GM ಕ್ಯಾಟಗರಿಯವರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 80+ ನಿಲ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಫ್ರೆಂಡ್ಸ್, 80+ ನಿಮ್ಮ ಕಟ್ ಆಫ್ ಲಿಸ್ಟು ನಿಲ್ತಕ್ಕಂಥ ಸಾಧ್ಯತೆ ಇದೆ ನೋಡಿ, ಇಲ್ಲಿ 80+. ನೆಕ್ಸ್ಟ್ ಇಲ್ಲಿ ವರ್ಗೀಕರಣದ ಬಗ್ಗೆ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಒಟ್ಟಾರೆಯಾಗಿ ಇಲ್ಲಿ ನೋಡಿ, ಗ್ರಾಮೀಣ ಅಭ್ಯರ್ಥಿಗೆ ಒಟ್ಟಾರೆಯಾಗಿ 10 ಹುದ್ದೆಗಳು 10 ಪೋಸ್ಟ್ಗಳು ಖಾಲಿ ಇದ್ದು, ಒಂದು ತೃತೀಯ ಲಿಂಗಕ್ಕೆ ಹಾಗೂ ಮಾಜಿ ಸೈನಿಕರಿಗೆ 4 ಹಾಗೂ ಯೋಜನೆ ನಿರತಗೊಂಡ ಅಭ್ಯರ್ಥಿಗೆ 2, ಕನ್ನಡ ಮಾಧ್ಯಮಕ್ಕೆ 2, ಇತರೆ 21. ಒಟ್ಟಾರೆಯಾಗಿ ಇಲ್ಲಿ 40 ಹುದ್ದೆಗಳು ಖಾಲಿ ಇದ್ದು ಟೋಟಲ್ 200 ವಿದ್ಯಾರ್ಥಿಗಳನ್ನು 1:5ಗೆ ಸೆಲೆಕ್ಟ್ ಮಾಡಿಕೊಂಡು ಹಾಗೆ 40 ವಿದ್ಯಾರ್ಥಿಗಳನ್ನು ಇಲ್ಲಿ 1:1ಗೆ ಸೆಲೆಕ್ಟ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹಾಗೆ ಇಲ್ಲಿ ನೋಡಿ, ಕಟ್ ಆಫ್ ಲಿಸ್ಟ್ ನಿಮಗೆ ಹೇಳಿದೆ. ನೆಕ್ಸ್ಟು ಪರಿಶಿಷ್ಟ ಜಾತಿಗೆ ಅಂದರೆ SC ಕ್ಯಾಟಗರಿ ಅವರಿಗೆ ಇಲ್ಲಿ ನಾವು ನೋಡ್ತಾ ಹೋದರೆ 12 ಪೋಸ್ಟ್ಗಳು ಖಾಲಿ ಇದ್ದು 1:1ಗೆ 12 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಹಾಗೆ 1:5ಗೆ 60 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಹಾಗೆ ನಾವು ಇಲ್ಲಿ ವರ್ಗೀಕರಣದ ಬಗ್ಗೆ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋದರೆ ಇಲ್ಲಿ ನೋಡಿ, 4 ಹುದ್ದೆಗಳು ಗ್ರಾಮೀಣ ಅಭ್ಯರ್ಥಿಗೆ, 1 ಮಾಜಿ ಸೈನಿಕರಿಗೆ ಮತ್ತು 1 ಕನ್ನಡ ಮಾಧ್ಯಮಕ್ಕೆ, 6 ಇತರೆ ಅಭ್ಯರ್ಥಿಗಳಿಗೆ ಇಲ್ಲಿ ಖಾಲಿ ಇರ್ತಕ್ಕಂಥ ಸಾಧ್ಯತೆ ಇದ್ದು, ನೀವು ಇಲ್ಲಿ ಕಟ್ ಆಫ್ ಲಿಸ್ಟು ಎಷ್ಟು ನಿಲ್ಲುತ್ತೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯವರಿಗೆ ನೋಡ್ತಾ ಹೋದರೆ ಇಲ್ಲಿ ನೆಕ್ಸ್ಟ್ ನಾವಿಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಕಟ್ ಆಫ್ ಲಿಸ್ಟನ್ನು ನೋಡ್ತಾ ಹೋದರೆ ಫ್ರೆಂಡ್ಸ್, ನಾವಿಲ್ಲಿ 76+ ನಿಮ್ಮ ಕಟ್ ಆಫ್ ಲಿಸ್ಟ್ ಇದ್ದರೆ ನೀವು 1:1ಅಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಫ್ರೆಂಡ್ಸ್, ಹಾಗೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಪರಿಶಿಷ್ಟ ಪಂಗಡದಲ್ಲಿ ನಾವು ಇಲ್ಲಿ ನೋಡ್ತಾ ಹೋದರೆ 3 ಪೋಸ್ಟ್ಗಳು ಖಾಲಿ ಇದ್ದು, 1 ತೃತೀಯ ಲಿಂಗಕ್ಕೆ ಮತ್ತು 1 ಮಾಜಿ ಸೈನಿಕರಿಗೆ ಖಾಲಿ ಇದ್ದು, ಕೇವಲ ಕ್ಯಾಟಗರಿ ST ಕ್ಯಾಟಗರಿಯಲ್ಲಿ ಕೇವಲ 1 ಪೋಸ್ಟ್ ಮಾತ್ರ ಉಳಿದಿರ್ತಕ್ಕಂಥ ನಾರ್ಮಲ್ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ 1 ಪೋಸ್ಟ್ ಖಾಲಿ ಇದ್ದು, ಒಂದು ಪೋಸ್ಟ್ಗೆ 1 ಕ್ಯಾಂಡಿಡೇಟ್ನ ಹಾಗೂ 1:5ಗೆ 5 ಕ್ಯಾಂಡಿಡೇಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ದು, ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಒಂದೇ 1 ಪೋಸ್ಟ್ ಖಾಲಿ ಇರ್ತಕ್ಕಂಥ ಸಾಧ್ಯತೆ ಇರೋದರಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಉತ್ತರ ಕನ್ನಡ, ಉಡುಪಿ ಮತ್ತು ಕಾರವಾರ ಡಿಸ್ಟಿಕ್ಗಳಿಗೆಲ್ಲ ನೀವು ಹಾಕಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಇರೋದರಿಂದ ಇಲ್ಲಿ ST ಕ್ಯಾಟಗರಿಯವರಿಗೆ 78+ ನಿಮ್ಮ ಕಟ್ ಆಫ್ ಲಿಸ್ಟ್ ಇದ್ದರೆ ಇಲ್ಲಿ ನಿಮ್ಮ ಲೀಸ್ಟಲ್ಲಿ ನಿಮ್ಮ ಹೆಸರು ಕೂರಲಿಕ್ಕೆ ಸಾಧ್ಯ. ನನ್ನ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ನಿಮಗೆ ಓಕೆ ಫ್ರೆಂಡ್ಸ್, ಅದಿರಲಿ. ಇಲ್ಲಿ ನೋಡಿ, ನೆಕ್ಸ್ಟು 2A ಕ್ಯಾಟಗರಿಯವರದ್ದು ನಾವಿಲ್ಲಿ ನೋಡ್ತಾ ಹೋದರೆ ಫ್ರೆಂಡ್ಸ್, ಇಲ್ಲಿ ನೋಡಿ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ನಾವಿಲ್ಲಿ ಪ್ರವರ್ಗ 1ರಲ್ಲಿ ನೋಡ್ತಾ ಹೋದರೆ ಪ್ರವರ್ಗ 1 ಕ್ಯಾಟಗರಿಯಲ್ಲಿ ಕೂಡ 3 ಹುದ್ದೆಗಳು ಖಾಲಿ ಇದ್ದು, ಇಲ್ಲಿ ನೋಡಿ, ಗ್ರಾಮೀಣ ಅಭ್ಯರ್ಥಿಗೆ 1 ಮತ್ತು ಇತರೆಗೆ 2, ಇಲ್ಲಿ 3ಕ್ಕೂ 3 ಇಲ್ಲಿ ಭರ್ತಿ ಆಗ್ತಕ್ಕಂಥ ಸಾಧ್ಯತೆ ಇದ್ದು, 1:1ಗೆ 3 ಕ್ಯಾಂಡಿಡೇಟ್ಸ್ ಹಾಗೂ 1:5ಗೆ 5 ಮಾಡಿದ್ರೆ 15 ಕ್ಯಾಟಗರಿನ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಫ್ರೆಂಡ್ಸ್, 15 ಕ್ಯಾಂಡಿಡೇಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ನೆಕ್ಸ್ಟ್ ಇಲ್ಲಿ ಪ್ರವರ್ಗ 1 ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಕಟ್ ಆಫ್ ಲಿಸ್ಟು 79+ ನಿಲ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಫ್ರೆಂಡ್ಸ್,
ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಹೋದರೆ 2A ಕ್ಯಾಟಗರಿಯವ್ರದ್ದು ನಾವಿಲ್ಲಿ ನೋಡಿದ್ರೆ 12 ಪೋಸ್ಟ್ಗಳು ಖಾಲಿ ಇದ್ದು ಗ್ರಾಮೀಣ ಅಭ್ಯರ್ಥಿಗೆ 3 ಪೋಸ್ಟ್ಗಳು ಹಾಗೂ ಮಾಜಿ ಸೈನಿಕರಿಗೆ 1 ಪೋಸ್ಟು, ಕನ್ನಡ ಮಾಧ್ಯಮಕ್ಕೆ 1, 7 ಇತರೆ ವರ್ಗದವರಿಗೆ ಇಲ್ಲಿ ಖಾಲಿ ಇದ್ದು. ನೆಕ್ಸ್ಟು ಇಲ್ಲಿ 12 ಕ್ಯಾಂಡಿಡೇಟ್ಸ್ಗೆ ಇಲ್ಲಿ 1:1ಗೆ ಸೆಲೆಕ್ಟ್ ಮಾಡಿಕೊಂಡ್ರೆ 1:1ಗೆ 1:5ಗೆ ಎಷ್ಟು ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ 60 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ದಾವೆ. 60 ವಿದ್ಯಾರ್ಥಿಗಳನ್ನು 1:5ಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ನಾವು ಇಲ್ಲಿ ಕಟ್ ಆಫ್ ಲಿಸ್ಟ್ ಎಷ್ಟು ನಿಲ್ಲುತ್ತೆ ಅಂತ ಹೇಳಿ ನಾವು ಇಲ್ಲಿ 2A ಕ್ಯಾಟಗರಿಯವ್ರದ್ದು ನೋಡಿದ್ರೆ 2A ಕ್ಯಾಟಗರಿಯವರಿಗೆ ಫ್ರೆಂಡ್ಸ್ ಇಲ್ಲಿ ನೋಡಿ 78+ ನಿಲ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ನಿಮ್ಮ ಲಿಸ್ಟಲ್ಲಿ ನಿಮ್ಮ ನೇಮ್ ಬೇಕಂತ ಹೇಳಿದರೆ 78+ ನಿಮ್ಮ ಸ್ಕೋರ್ ಆಗಿರುತ್ತೆ ಫ್ರೆಂಡ್ಸ್. ನಿಮಗೇನಾದರೂ ಈ ಎಲ್ಲ ವಿವರಗಳ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಎಲ್ಲ ಕಮೆಂಟ್ಗೆ ರಿಪ್ಲೈ ಮಾಡ್ತಕ್ಕಂಥ ಸಾಧ್ಯತೆಗಳೆಲ್ಲ ಮಾಡ್ತೇನೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡಿ ಇಲ್ಲಿ ನೆಕ್ಸ್ಟು 2B ಕ್ಯಾಟಗರಿಯವ್ರದ್ದು ನೋಡಿದ್ರೆ ಓನ್ಲಿ 3 ಪೋಸ್ಟ್ ಖಾಲಿ ಇದ್ದು 3, 1 ಗ್ರಾಮೀಣ ಅಭ್ಯರ್ಥಿಗೆ, 1 ಕನ್ನಡ ಮಾಧ್ಯಮಕ್ಕೆ, 1 ಇತರೆಯವರಿಗೆ ಖಾಲಿ ಇದ್ದು. ಹಾಗೆ ಇಲ್ಲಿ 15 ಜನನ 1:5ಗೆ ಸೆಲೆಕ್ಟ್ ಮಾಡಿಕೊಂಡು ಹಾಗೆ 1:1ಗೆ 3 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ದು. ಇಲ್ಲಿ 2B ಕ್ಯಾಟಗರಿಯವರಿಗೆ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳಿದ್ರೆ ಇಲ್ಲಿ 79+ ನಿಲ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ಹಾಗೆ ನಾವು ನೆಕ್ಸ್ಟ್ 3A ಕ್ಯಾಟಗರಿಯವ್ರದ್ದು ನೋಡಿದರೆ 3 ಪೋಸ್ಟ್ಗಳು ಖಾಲಿ ಇದ್ದು 1 ಗ್ರಾಮೀಣ ಅಭ್ಯರ್ಥಿಗೆ ಮತ್ತು ಇತರೆ 2 ಅಭ್ಯರ್ಥಿಗೆ ಖಾಲಿ ಇದ್ದು 3 ಇರೋದರಿಂದ ಇಲ್ಲಿ 1:1ಗೆ 3 ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿಕೊಂಡು 1:5ಗೆ 15 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹಾಗೆ 1:1ಅಲ್ಲಿ 3 ಕ್ಯಾಂಡಿಡೇಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದು. ಇಲ್ಲಿ 3A ಕ್ಯಾಟಗರಿಯವ್ರಿಗೆ ಇಲ್ಲಿ ಎಷ್ಟು ಕಟ್ ಆಫ್ ನಿಲ್ತಕ್ಕಂಥ ಸಾಧ್ಯತೆ ಇದೆ ಅಂದರೆ 80+ ನಿಮ್ಮ ಕಟ್ ಆಫ್ ಲಿಸ್ಟು ನಿಲ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ಇಲ್ಲಿ ಪೋಸ್ಟ್ ಕಮ್ಮಿ ಇರೋದ್ರಿಂದ ಅಪ್ಲಿಕೇಶನ್ ಜಾಸ್ತಿ ಬಿದ್ದರೆ ಇಲ್ಲಿ ಹೆವಿ ಕಾಂಪಿಟೇಷನ್ ಇರೋದ್ರಿಂದ ಇಲ್ಲಿ ಕಟ್ ಆಫ್ ಲಿಸ್ಟನ್ನು ನಾನು ನಿಮಗೆ ಪ್ರಾಬಬಲ್ ಆಗಿ ಹೇಳ್ತಾ ಇದ್ದೇನೆ. ಹಾಗೆ 3A ಕ್ಯಾಟಗರಿಯವ್ರದ್ದು ನೋಡಿದರೆ ಸೇಮ್ ಇಲ್ಲಿ ಕೂಡ 3 ಪೋಸ್ಟ್ಸ್ ಖಾಲಿ ಇದ್ದು 1 ಗ್ರಾಮೀಣ ಅಭ್ಯರ್ಥಿಗೆ ಮತ್ತು 2 ಇತರೆ ಪೋಸ್ಟ್ಗೆ ಇಲ್ಲಿ ಖಾಲಿ ಇದ್ದು. ಇಲ್ಲಿ ಒಟ್ಟಾರೆಯಾಗಿ 15 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಟ್ ಆಫ್ ಲಿಸ್ಟ್ ಎಷ್ಟು ನಿಲ್ಲುತ್ತೆ ಅಂತ ಹೇಳಿದ್ರೆ 2A ಕ್ಯಾಟಗರಿಯವ್ರದ್ದು ಇಲ್ಲಿ 81+ ನಿಲ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ನೀವು ಇಲ್ಲಿ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಹಾಗೆ 3B ಕ್ಯಾಟಗರಿಯವ್ರದ್ದು ಇಲ್ಲಿ ನೋಡಿ 4 ಪೋಸ್ಟ್ಗಳು ಖಾಲಿ ಇದ್ದು 1 ಗ್ರಾಮೀಣ ಅಭ್ಯರ್ಥಿಗೆ ಮತ್ತು 1 ಮಾಜಿ ಸೈನಿಕರಿಗೆ ಮತ್ತು 2 ಇತರರಿಗೆ ಇಲ್ಲಿ ಪೋಸ್ಟ್ ಖಾಲಿ ಇದ್ದು. ಒಟ್ಟಾರೆಯಾಗಿ ಇಲ್ಲಿ ನೋಡಿ 1 ಮಾಜಿ ಸೈನಿಕರಿಗೆ ಖಾಲಿ ಇರೋದ್ರಿಂದ ಒಟ್ಟಾರೆಯಾಗಿ ಇಲ್ಲಿ ಕ್ಯಾಂಡಿಡೇಟ್ಸ್ನ ಇಲ್ಲಿ 1+2 3 ಕ್ಯಾಂಡಿಡೇಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹಾಗೆ 1:5ಗೆ 15 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದು. ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ಹೇಳ್ತಾ ಹೋದರೆ ಇಲ್ಲಿ 80+ ನಿಮ್ಮ ಕಟ್ ಆಫ್ ಲಿಸ್ಟು ನಿಲ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. 80+ ನಿಮ್ಮ ಸ್ಕೋರ್ ಇದ್ದರೆ 1:1ಅಲ್ಲಿ ನೀವು ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹಾಗೆ ಫ್ರೆಂಡ್ಸ್, ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನೀವು ಒಂದು ಲೈಕನ್ನು ಕೊಡಬೇಕಾಗುತ್ತೆ. ಯಾಕಂದರೆ ನಾನು ನಿಮ್ಮ ಇಷ್ಟೆಲ್ಲ ವಿವರ ತಿಳಿಸ್ತಿದ್ದೀನಿ. ನನಗೆ 100ರಿಂದ 100 ಲೈಕ್ಸ್ ಬರ್ತಿಲ್ಲ. ಹಾಗಾಗಿ ನೀವು ಪ್ಲೀಸ್ ಒಂದು ಲೈಕನ್ನು ಕೊಡಿ. ನಿಮಗೆ ನೆಕ್ಸ್ಟ್ ಹೆಚ್ಚು ವೀಡಿಯೋಗಳನ್ನ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಸಂಪೂರ್ಣವಾದ ವಿವರ ಆಗಿತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.